Hey kid, don't ever let them get inside your head. They'll tell you what to do in life instead. ಹಾಯ್ ಹಲೋ ನಮಸ್ತೆ, ನಾನು ಅಶ್ವಿನಿ. ನೀವು ನೋಡ್ತಾ ಇದ್ದೀರಾ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಕಾಲೇಜ್ ಗೋಯಿಂಗ್ ಸ್ಟೂಡೆಂಟಾ, ನಿಮ್ಮ ಎಜುಕೇಷನ್ ಪರ್ಪಸ್ಗೆ ಒಂದು ಲ್ಯಾಪ್ಟಾಪ್ನ ಪರ್ಚೇಸ್ ಮಾಡಬೇಕು ಅಂತ ನೋಡ್ತಾ ಇದ್ದೀರಾ? ಹಾಗೆ ಪೇರೆಂಟ್ಸ್ಗೆ ಲ್ಯಾಪ್ಟಾಪ್ ಅಂದರೆ ಏನಿಲ್ಲ ಅಂದರೂ ಒಂದು 60,000 to 70,000 ರುಪೀಸ್ ಅವ್ರು ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಸೊ ಇವತ್ತು ನಾನು ಅನ್ಬಾಕ್ಸ್ ಮಾಡ್ತಿರೋ ಲ್ಯಾಪ್ಟಾಪ್ ಬಂದು ನಮಗೆ ಬಜೆಟಲ್ಲಿ ಸಿಗ್ತಿದೆ ಆ್ಯಂಡ್ ಲೋಡೆಡ್ ವಿತ್ ಫೀಚರ್ಸ್ ಅಂತಲೇ ಹೇಳ್ಬೋದು. ಈ ಕಡೆ ಸ್ಟೂಡೆಂಟ್ಸ್ ರಿಕ್ವೈರ್ಮೆಂಟು ಫುಲ್ಫಿಲ್ ಆಗುತ್ತೆ, ಆ ಕಡೆ ಪೇರೆಂಟ್ಸ್ ಜೇಬು ಕೂಡ ಅಷ್ಟೊಂದು ಕತ್ರಿ ಬೀಳಲ್ಲ. ಅದ್ಯಾವ್ದು ಗೊತ್ತಾ? ASUS ಅವರ ಈ ನೋಟ್ಬುಕ್ 15ನ ನಾನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಸೊ ರಿಯಲಿ ವರ್ತ್ ಅದನ್ನು ಪರ್ಚೇಸ್ ಮಾಡೋದು. ಪ್ರೈಸ್ ಎಷ್ಟಿದೆ, ಫೀಚರ್ಸ್ ಏನಿದೆ, ಅದ್ರ ಬಗ್ಗೆ ನಾನು ಪೂರ್ತಿ ಇನ್ಫಾರ್ಮೇಷನ್ ಶೇರ್ ಮಾಡ್ತೀನಿ. ಸೊ ಇನ್ನೆಂತೂ ವೇಟ್ ಮಾಡೋದು, ಲೆಟ್ ಸ್ಟಾರ್ಟ್ ಅನ್ಬಾಕ್ಸಿಂಗ್ ಆ್ಯಂಡ್ ಲೆಟ್ ಅಸ್ ಮೇಕ್ ಅನ್ಬಾಕ್ಸಿಂಗ್ ಮೋರ್ ಇಟ್. Almost impossible. Try looking at objects around. ಸೊ ನೀವೇನಾದರೂ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲಲ್ಲಿ ಫಾರ್ ದ ಫಸ್ಟ್ ಟೈಮ್ ವೀಡಿಯೋಸ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ತುಂಬ ಜನ ವೀಡಿಯೋಸ್ನ ನೋಡ್ತಾ ಇದ್ದಾರೆ ಬಟ್ ಸಬ್ಸ್ಕ್ರೈಬ್ ಆಗ್ತಿಲ್ಲ. ಸಬ್ಸ್ಕ್ರೈಬ್ ಆಗಿರೋರು ಕೂಡ ಅಷ್ಟೇ, ಈ ವೀಡಿಯೋಸ್ನೆಲ್ಲ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸೊ ದಟ್ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ, ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಸೊ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಏನು ಮಾಡಬೇಕು? ಫಸ್ಟ್ ಸಬ್ಸ್ಕ್ರೈಬ್ ಆಗಿ, ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ದಟ್ ರೆಗ್ಯುಲರ್ ಅಪ್ಡೇಟ್ಸ್ ನಿಮಗೆ ಬರುತ್ತೆ. ಹಾಗೆ ಕಂಟಿನ್ಯೂಸ್ಲಿ ಫಾಲೋ. ಬನ್ನಿ ಈಗ ಈ ಲ್ಯಾಪ್ಟಾಪ್ನ ಅನ್ಬಾಕ್ಸಿಂಗ್ ಮಾಡೋಣ. ಸೊ ಬಾಕ್ಸ್ ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿದ ತಕ್ಷಣ ಈ ಲ್ಯಾಪ್ಟಾಪ್ನ ನೋಡ್ಬೋದು ನಾವು. ಇಲ್ಲೊಂದು ಸ್ಮಾಲ್ ಪ್ಯಾಕೇಜ್ ಕೂಡ ಕೊಟ್ಟಿದ್ದಾರೆ. ಈ ಪ್ಯಾಕೇಜಲ್ಲಿ ಏನಿದೆ ಅಂತ ಫಸ್ಟ್ ನೋಡೋಣ. ಸೊ ನಮಗಿಲ್ಲಿ ಚಾರ್ಜರ್ನ ಕೊಟ್ಟಿದ್ದಾರೆ. ಇದು ಬಂದು ನಮಗೆ 45 ವ್ಯಾಟ್ಸ್ನ ಸಪೋರ್ಟ್ ಮಾಡುತ್ತೆ. ಸೊ ಪಿನ್ ಬಂದು ಈ ಥರ ಇದೆ. ಸೊ ಕನೆಕ್ಟರ್ ಕೂಡ ಕೊಟ್ಟಿದ್ದಾರೆ, 3 ಪಿನ್ ಪ್ಲಗ್ ಕೊಟ್ಟಿದ್ದಾರೆ. ಸೊ ನಮ್ಮ ಲ್ಯಾಪ್ಟಾಪ್ ಇಲ್ಲಿದೆ. ಇದಕ್ಕೆ ಆಮೇಲೆ ಬರೋಣ ಲ್ಯಾಪ್ಟಾಪ್ಗೆ. ಸೊ ಯೂಸರ್ ಮ್ಯಾನ್ಯೂಲ್, ಸೊ ಹೇಗೆ ಲ್ಯಾಪ್ಟಾಪ್ನ ಯೂಸ್ ಮಾಡೋದು ಅಂತ ಡೀಟೇಲ್ ಇನ್ಫಾರ್ಮೇಷನ್ ಇವ್ರು ಕೊಟ್ಟಿದ್ದಾರೆ. ಸೊ ಹಾಗೆ ಇನ್ನು ಡಾಕ್ಯುಮೆಂಟೇಶನ್ಸ್ನ ಕೊಟ್ಟಿದ್ದಾರೆ. ಬನ್ನಿ ಈಗ ಲ್ಯಾಪ್ಟಾಪ್ ಹೇಗಿದೆ ಅಂತ ನೋಡೋಣ. ಕ್ಲಾತ್ ಮೆಟೀರಿಯಲ್ ಟೈಪ್ ಇದೆ ಇದು, ಅದು ಕೊಟ್ಟಿದ್ದಾರೆ ನಮಗೆ ಪ್ರೊಟೆಕ್ಷನ್ಗಂತ. ವಾವ್, ಸಖತ್ತಾಗಿದೆ ಲ್ಯಾಪ್ಟಾಪ್ ನೋಡೋದಕ್ಕೆ. ಇದು ಬಂದು ಟ್ರಾನ್ಸ್ಪರೆಂಟ್ ಸಿಲ್ವರ್ ಕಲರ್, ASUS ಅಂತ ಬ್ರ್ಯಾಂಡಿಂಗ್ನ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ಬಂದು ನಮಗೆ ಲೈಟ್ ಗ್ರೇ ಫಿನಿಶ್ ಕೊಟ್ಟಿದ್ದಾರೆ ಆ್ಯಂಡ್ ಬಿಲ್ಡ್ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ವೆಯ್ಟ್ ಬಂದು 1.8 kgs ಇರ್ಬೋದು ಅಪ್ರಾಕ್ಸಿಮೇಟ್ಲಿ, ಬಟ್ ಅಷ್ಟೊಂದು ವೆಯ್ಟ್ ಅನ್ಸಲ್ಲ, ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಆ್ಯಂಡ್ ಇನಿಷಿಯಲ್ ವ್ಯೂ ಅಂತೂ ನೋಡೋದಕ್ಕೆ ವಾವ್ ಸಖತ್ತಾಗಿದೆ. ಸ್ವಲ್ಪ ನೋಡೋದಕ್ಕೆ ಒಂದು ಸ್ವಲ್ಪ ದೊಡ್ಡದಾಯಿತು ಅಂತ ಲ್ಯಾಪ್ಟಾಪ್ ಅನಿಸ್ತಿದೆ ನನ್ನ ಕೈಗೆ, ಬಟ್ ಸಖತ್ತಾಗಿದೆ. ಈ ಲ್ಯಾಪ್ಟಾಪ್ನ ಬಿಲ್ಡ್ ಕ್ವಾಲಿಟಿಗೆ ಬಂದರೆ ನೋಡೋದಕ್ಕಂತೂ ಸಖತ್ತಾಗಿದೆ. ಇದು ಕಂಪ್ಲೀಟ್ಲಿ ಮೇಡಪ್ ಆಫ್ ಪ್ರೀಮಿಯಂ ಪ್ಲಾಸ್ಟಿಕ್ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ನಾವು ASUS ಅವರ ಬ್ರ್ಯಾಂಡಿಂಗ್ನ ನೋಡ್ಬೋದು ಆ್ಯಂಡ್ ಕಂಪ್ಲೀಟ್ಲಿ ಸಿಲ್ವರ್ ಫಿನಿಶ್ನ ನಮಗೆ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ಕೂಡ ಅಷ್ಟೇ ನಮಗೆ ಪ್ರೀಮಿಯಂ ಪ್ಲಾಸ್ಟಿಕ್ ಮೆಟೀರಿಯಲ್ನೇ ಕೊಟ್ಟಿದ್ದಾರೆ. ಆ್ಯಂಡ್ ನಾವಿಲ್ಲಿ 2 ಸ್ಪೀಕರ್ ಗ್ರಿಲ್ನ ನೋಡ್ಬೋದು ಆ್ಯಂಡ್ ಹೀಟ್ ಎಕ್ಸಾಸ್ಟ್ ಆಗೋಕ್ಕೆ ನಮಗೆ ಇಲ್ಲಿ ಪ್ರಾಪರ್ ವೆಂಟಿಲೇಷನ್ಸ್ನ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಬಂದು ಈ ಲ್ಯಾಪ್ಟಾಪ್ ಒಂದು ಅಪ್ರಾಕ್ಸಿಮೇಟ್ಲಿ 1.8 kgs ಇದೆ, ಬಟ್ ಆದರೂ ಕ್ಯಾರಿ ಮಾಡ್ತಿದ್ರೆ ಅಷ್ಟೊಂದು ವೆಯ್ಟ್ ಅನ್ಸಲ್ಲ. ಸಖತ್ತು ಅಂತಲ್ಲ, ಒಂದು ಮೀಡಿಯಮ್ ಆಗಿ ವೆಯ್ಟ್ ಇದೆ, ಅಷ್ಟೊಂದು ಏನು ವೆಯ್ಟ್ ಅನಿಸ್ತಿಲ್ಲ. ಸೊ ಬನ್ನಿ ಈಗ ಸಿಂಗಲ್ ಫಿಂಗರಿಂದ ಈ ಲ್ಯಾಪ್ಟಾಪ್ ಓಪನ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡೋಣ. ಇಲ್ಲ, ತುಂಬ ಕಷ್ಟ ಆಗುತ್ತೆ. ಸೊ 2 ಹ್ಯಾಂಡ್ಸ್ ಯೂಸ್ ಮಾಡಲೇಬೇಕು ನಾವು. ಸೊ ಲ್ಯಾಪ್ಟಾಪ್ ನೋಡೋದಕ್ಕೆ ಈ ಥರ ಇದೆ. ಸೊ ಈ ಲ್ಯಾಪ್ಟಾಪಲ್ಲಿ ನಾವು ಸ್ಟಾರ್ಟಿಂಗಲ್ಲಿ ನೋಡ್ಬೋದು, ಇಲ್ಲಿ ASUS ಅಂತ ಕೆಳಗಡೆ ಬ್ರ್ಯಾಂಡಿಂಗ್ನ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಬಂದು ಇಂಟೆಲ್ ಕೋರ್ i3 ಪ್ರೊಸೆಸರ್ನ ನಮ್ಗೆ ಇದ್ರಲ್ಲಿ ಕೊಟ್ಟಿದ್ದಾರೆ. ಸೊ ನಮಗೆ ಸ್ಪೀಕರ್ಸ್ ಬಂದು ಸೋನಿಕ್ ಮಾಸ್ಟರ್ನ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಬಂದು ನಮಗೆ ನ್ಯಾನೋ ಎಚ್ ಡಿಸ್ಪ್ಲೇ, ಇಮರ್ಸಿವ್ ವಿಜುವಲ್ಸ್ ಕೊಡುತ್ತೆ, ತುಂಬಾ ಲೈಟ್ ವೆಯ್ಟ್, ಎಕ್ಸ್ಟ್ರೀಮ್ಲಿ ಪೋರ್ಟಬಲ್ ಅಂತ ಕೊಟ್ಟಿದ್ದಾರೆ. ಸೂಪರ್ ಬ್ಯಾಟ್ರಿ, ಸೇಫ್ ಗಾರ್ಡ್ ದ ಬ್ಯಾಟ್ರಿ ಅಂತ ನಮಗೆ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ನಮಗೆ ಇದರಲ್ಲಿ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೂಡ ಕೊಟ್ಟಿದ್ದಾರೆ. ಈ ಮೌಸ್ ಹತ್ರ ನಾವು ನೋಡ್ಬೋದು, ಇಲ್ಲಿ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ನ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಬಂದು ಸ್ಟೂಡೆಂಟ್ಸ್ಗೆ ಸೂಪರ್ ಲ್ಯಾಪ್ಟಾಪ್ ಅಂತ ಹೇಳ್ಬೋದು. ಯಾಕಂದ್ರೆ ನಮಗೆ ಇದರಲ್ಲಿ ಮೈಕ್ರೋಸಾಫ್ಟ್ ಆಫೀಸ್ ಬೋತ್ ಹೋಮ್ ಅಂಡ್ ಸ್ಟೂಡೆಂಟ್ಗೆ ಕೊಟ್ಟಿದ್ದಾರೆ. ಇದರಲ್ಲಿ ವರ್ಡ್ ಇದೆ, ಎಕ್ಸೆಲ್ ಇದೆ, ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ಸ್ ಕೂಡ ನಾವು ಈಸಿಯಾಗಿ ಮಾಡ್ಕೋಬಹುದು. ಆ್ಯಂಡ್ ಈ ಲ್ಯಾಪ್ಟಾಪ್ನ ನಮಗೆ ಇಲ್ಲಿ ವೆಬ್ ಕ್ಯಾಮ್ರಾಗೆ ಬಂದರೆ ಇದು ಬಂದು ನಮಗೆ 720 ಪಿಕ್ಸೆಲ್ಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ಇದರಲ್ಲಿ ಈ ಲ್ಯಾಪ್ಟಾಪ್ ಸ್ಕ್ರೀನ್ ಬಂದು ನಮ್ಗೆ ನೋಡೋದಕ್ಕೆ ಹ್ಯೂಜ್ ಆಗಿದೆ, ಯಾಕಂದರೆ ಇದರಲ್ಲಿ ಬೆಸಲ್ಸ್ ತುಂಬಾ ಕಮ್ಮಿ ಇದೆ. ಅದರಿಂದ ನಮಗೆ ಸ್ಕ್ರೀನ್ 15 ಇಂಚಸ್ ಇದ್ರೂ ನೋಡೋದಕ್ಕೆ ಸಖತ್ತು ಹ್ಯೂಜಾಗಿ ಕಾಣಿಸ್ತಾ ಇದೆ. ಇನ್ನು ಫಿಸಿಕಲ್ ಪೋರ್ಟ್ಸ್ಗೆ ಬಂದರೆ ನಮಗೆ ಲೆಫ್ಟ್ ಸೈಡಲ್ಲಿ ನಮಗೆ ಬಂದು ಫಸ್ಟು ಚಾರ್ಜಿಂಗ್ ಪೋರ್ಟ್ನ ಕೊಟ್ಟಿದ್ದಾರೆ. ಅದಾದಮೇಲೆ ಟೈಪ್ ಸಿ ಪೋರ್ಟ್ನ ಕೊಟ್ಟಿದ್ದಾರೆ ಆ್ಯಂಡ್ HDMI ಆ್ಯಂಡ್ USB ಪೋರ್ಟ್ನ ನೋಡ್ಬೋದು. ಅದೇ ಇನ್ನೊಂದು ಸೈಡಲ್ಲಿ ನಮಗೆ ಚಾರ್ಜಿಂಗ್ ಆ್ಯಂಡ್ ಬ್ಯಾಟ್ರಿ ಇಂಡಿಕೇಟರ್ಸ್ನ 2 ಇಂಡಿಕೇಟರ್ಸ್ನ ಕೊಟ್ಟಿದ್ದಾರೆ. ಆಕ್ಸ್ ಪೋರ್ಟ್ನ ಕೊಟ್ಟಿದ್ದಾರೆ, 2 USB ಪೋರ್ಟ್ನ ನಾವು ನೋಡ್ಬೋದು ಇಲ್ಲಿ. ಆ್ಯಂಡ್ ಇಲ್ಲಿ ಲಾಕ್ ಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಬನ್ನಿ ಈಗ ಈ ಲ್ಯಾಪ್ಟಾಪ್ ಕಾನ್ಫಿಗರ್ ಮಾಡೋಣ. ಕಾನ್ಫಿಗರೇಷನ್ ಆಗೋಷ್ಟೊತ್ತಿಗೆ ಈ ಲ್ಯಾಪ್ಟಾಪ್ನ ಫೀಚರ್ಸ್ ಬಗ್ಗೆ ನಾನು ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ.
ಈ ಲ್ಯಾಪ್ಟಾಪ್ನ ಮಾಡೆಲ್ ಬಂದು ASUS VivoBook 15 X515JA-EJ372WS ಲ್ಯಾಪ್ಟಾಪ್ ಇದು. ಕೋರ್ i3 10 ಜನರೇಷನ್ 4GB 512GB ವೇರಿಯಂಟ್ ಇದು. ವಿಂಡೋಸ್ 11 ಆಲ್ರೆಡಿ ಇದೆ. 1.2 GHz ಅಪ್ ಟು ಮ್ಯಾಕ್ಸಿಮಮ್ ಟರ್ಬೋ ಫ್ರೀಕ್ವೆನ್ಸಿ ಅಟ್ 3.4 GHz ಸಪೋರ್ಟ್ ಮಾಡುತ್ತೆ. 15.6 ಇಂಚಸ್ ನಮಗೆ LED ಡಿಸ್ಪ್ಲೇ, 1920x1080 ಪಿಕ್ಸಲ್ಸ್ ಇದೆ. ಫುಲ್ HD ಬಂದು ನಮಗೆ 200 ನಿಟ್ಸ್ ಇದೆ. 45%ವರೆಗೂ ನಮಗೆ NTSC ಕಲರ್ ಗ್ಯಾಮೆಟ್ ಕೊಡುತ್ತೆ. non-OLED ಆಂಟಿ ಗ್ಲೇರ್ ಡಿಸ್ಪ್ಲೇ ಇದು. ವಿಂಡೋಸ್ 11 ಹೋಮ್ ಬೇಸಿಕ್ ಆಲ್ರೆಡಿ ಇದೆ. 4GB DDR4 ರ್ಯಾಮ್, 512GB SSD ಇದೆ. ಗ್ರಾಫಿಕ್ ಕಾರ್ಡ್ ಇಂಟೆಲ್ UHD ಇದೆ. ಮೈಕ್ರೋಸಾಫ್ಟ್ ಆಫೀಸ್ ಆಲ್ರೆಡಿ ಪ್ರೀ ಇನ್ಸ್ಟಾಲ್ಡ್ ಆಗಿದೆ. 2 ಸೆಲ್ ಲಿಯಾನ್ ಬ್ಯಾಟ್ರಿ ಕೂಡ ಕೊಟ್ಟಿದ್ದಾರೆ. ನಮಗೆ 45 ವ್ಯಾಟ್ಸ್ AC ಅಡಾಪ್ಟರ್ ಚಾರ್ಜರ್ನ ಕೊಟ್ಟಿದ್ದಾರೆ. ವೆಯ್ಟ್ ಬಂದು ನಮಗೆ 1.8 kg ಇದೆ. ಪ್ರೈಸ್ ಬಂದು ನಮಗೆ 32,990 ರುಪೀಸ್ ಇದೆ. ನಿಮ್ಮ ಹತ್ರ ಏನಾದರೂ ICICI ಬ್ಯಾಂಕ್ ಕಾರ್ಡ್ ಇದ್ದರೆ ಡಿಸ್ಕೌಂಟ್ ಬಂದು ನಿಮಗೆ ಅಪ್ ಟು 1,500 ರುಪೀಸ್ ಸಿಗುತ್ತೆ. ಡಿಸ್ಪ್ಲೇಗೆ ಬಂದರೆ ನಮಗೆ 15.6 ಇಂಚಸ್ ಫುಲ್ HD ಡಿಸ್ಪ್ಲೇ ಕೊಟ್ಟಿದ್ದಾರೆ. ಸ್ಕ್ರೀನ್ ರೆಸಲ್ಯೂಷನ್ ಬಂದು ನಮಗೆ 1920x1080 ಪಿಕ್ಸಲ್ಸ್. ಬ್ರೈಟ್ನೆಸ್ ಬಂದು ನಮಗೆ 200 ನಿಟ್ಸ್ ಇದೆ. ಸೊ ಇದರಿಂದ ನಮಗೆ ಔಟ್ಡೋರಲ್ಲೂ ಅಷ್ಟೇ ಲ್ಯಾಪ್ಟಾಪ್ ಯೂಸ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಆ್ಯಂಡ್ ಈ ಲ್ಯಾಪ್ಟಾಪಲ್ಲಿ ನಮಗೆ ಆಂಟಿ ಗ್ಲೇರ್ ಡಿಸ್ಪ್ಲೇ ಕೊಟ್ಟಿರೋದ್ರಿಂದ ಮೂವಿ ಕಾಂಟೆಂಟ್ ಎಲ್ಲ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈಗ ಪ್ರೊಸೆಸರ್ ಬಗ್ಗೆ ಮಾತಾಡಬೇಕಂದ್ರೆ ಪ್ರೊಸೆಸರ್ ಬಂದು ನಮಗೆ ಇಂಟೆಲ್ ಕೋರ್ i3 10 ಜನರೇಷನ್ ಪ್ರೊಸೆಸರ್ನ ಕೊಟ್ಟಿದ್ದಾರೆ. ರ್ಯಾಮ್ ಬಂದು ನಮಗೆ 4GB DDR4 ರ್ಯಾಮ್ ಇದೆ. SSD ಕೆಪಾಸಿಟಿ ಬಂದು ನಮಗೆ 512GB ಇದೆ. ಇದರಲ್ಲಿ ನಮಗೆ ಬೋತ್ SSD ಆ್ಯಂಡ್ ರ್ಯಾಮ್ನ ಅಪ್ಗ್ರೇಡ್ ಮಾಡೋ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. OS ಆರ್ಕಿಟೆಕ್ಚರ್ ಬಂದು ನಮಗೆ 64 ಬಿಟ್ ಇದೆ. ಆಪರೇಟಿಂಗ್ ಸಿಸ್ಟಮ್ ಬಂದು ನಮಗೆ ವಿಂಡೋಸ್ 11 ಹೋಮ್ ಇದೆ. ಗ್ರಾಫಿಕ್ ಪ್ರೊಸೆಸರ್ ಬಂದು ನಮಗೆ ಇಂಟೆಲ್ ಇಂಟಿಗ್ರೇಟೆಡ್ UHD ಕೊಟ್ಟಿದ್ದಾರೆ. ಇದರಿಂದ ನಾವು ನಾರ್ಮಲ್ ಗೇಮ್ಸ್ನ ಈಸಿಯಾಗಿ ಆಡ್ಬೋದು. ಅದೇ ನೀವೇನಾದರೂ ಹೈ ಎಂಡ್ ಗೇಮ್ಸ್ ಆಡ್ತಿದ್ರೆ ನಿಮಗೆ ಫ್ರೇಮ್ಸ್ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಲ್ಯಾಗ್ ಅಂತ ಅನ್ಸುತ್ತೆ ನೀವು ಹೈ ಎಂಡ್ ಗೇಮ್ಸ್ ಆಡಿದಾಗ. ಈ ಲ್ಯಾಪ್ಟಾಪಲ್ಲಿ ನಮಗೆ SSD ಕಾರ್ಡ್ ಇರೋದ್ರಿಂದ ನಮಗೆ ಬೂಟಿಂಗ್ ಟೈಮ್ ಕೂಡ ತುಂಬಾ ಕಮ್ಮಿ. ವಿತಿನ್ 20 ಸೆಕೆಂಡ್ಸಲ್ಲಿ ನಮಗೆ ಲ್ಯಾಪ್ಟಾಪ್ ಈಸಿಯಾಗಿ ಬೂಟ್ ಆಗ್ತಿದೆ. ನಾನು ಆಲ್ಮೋಸ್ಟ್ 2 to 3 ಟೈಮ್ಸ್ ಚೆಕ್ ಮಾಡಿದೆ. ವಿತಿನ್ 20 ಸೆಕೆಂಡ್ಸಲ್ಲೇ ನಮಗೆ ಲ್ಯಾಪ್ಟಾಪ್ ಆನ್ ಆಯಿತು. ಆ್ಯಂಡ್ ನಮಗೆ ಇದರಲ್ಲಿ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೂಡ ಕೊಟ್ಟಿದ್ದಾರೆ. ಸಖತ್ತು ಸ್ಮೂತಾಗಿ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ವರ್ಕ್ ಆಗ್ತಿದೆ. ನೀವೇ ಸ್ಕ್ರೀನಲ್ಲಿ ನೋಡ್ಬೋದು ಎಷ್ಟು ಫಾಸ್ಟಾಗಿ ಅದು ಡಿಸ್ಪ್ಲೇ ಅನ್ಲಾಕ್ ಆಗ್ತಿದೆ ಅಂತ. ಈ ಲ್ಯಾಪ್ಟಾಪ್ನ ಟಚ್ ಪ್ಯಾಡ್ ಆ್ಯಂಡ್ ಕೀಬೋರ್ಡ್ ಬಗ್ಗೆ ಮಾತಾಡಬೇಕಂದ್ರೆ ಟಚ್ ಪ್ಯಾಡ್ ನೋಡೋದಕ್ಕೆ ಈ ಥರ ಇದೆ. ಸಖತ್ತು ಸ್ಮೂತ್ ಆಗಿದೆ. ಕರ್ಸರ್ ಕೂಡ ಅಷ್ಟೇ ಎಷ್ಟು ಫಾಸ್ಟಾಗಿ ವರ್ಕ್ ಆಗ್ತಿದೆ ನೀವೇ ನೋಡ್ಬೋದು. ರೈಟ್ ಕ್ಲಿಕ್ ಆ್ಯಂಡ್ ಲೆಫ್ಟ್ ಕ್ಲಿಕ್ ಕೂಡ ಅಷ್ಟೇ ಸಖತ್ತು ಫಾಸ್ಟಾಗಿ ವರ್ಕ್ ಆಗುತ್ತೆ. ನಮಗೆ ಇದರಲ್ಲಿ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಸೊ ಒಂದು ಪ್ರೀಮಿಯಂ ಲ್ಯಾಪ್ಟಾಪ್ನ ಟಚ್ ಪ್ಯಾಡಲ್ಲಿರುವ ಎಲ್ಲ ಫೀಚರ್ಸು ನಮಗೆ ಈ ಟಚ್ ಪ್ಯಾಡಲ್ಲಿದೆ. ಇನ್ನು ಕೀಬೋರ್ಡ್ ಬಗ್ಗೆ ಮಾತಾಡಬೇಕಂದ್ರೆ ಇದು ಫುಲ್ ಫ್ಲೆಜ್ ಕೀಬೋರ್ಡ್ ಅಂತಲೇ ಹೇಳ್ಬೋದು. ಮೇಡಪ್ ಆಫ್ ಪ್ಲಾಸ್ಟಿಕ್ ಮೆಟೀರಿಯಲ್ ಕೀಬೋರ್ಡ್. ಆ್ಯಂಡ್ ನಾವಿಲ್ಲಿ ಆನ್ ಆ್ಯಂಡ್ ಆಫ್ ಬಟನ್ನ ನೋಡ್ಬೋದು. ಆ್ಯಂಡ್ ಎಲ್ಲ ಫಂಕ್ಷನಲ್ ಕೀಸ್ನ ನಾವಿಲ್ಲಿ ಇರೋದನ್ನ ನೋಡ್ಬೋದು, ವಿಚ್ ಇಸ್ ಅ ವೆರಿ ಹ್ಯಾಂಡಿ ಫೀಚರ್. ಸೊ ಕೀಬೋರ್ಡ್ ಸೈಜ್ ನಮಗೆ ಕೀ ಸೈಜ್ ಬಂದು ಒಂದು ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಟೈಪಿಂಗು ಅಷ್ಟೇ ನಮಗೇನು ಅಷ್ಟೊಂದೇನು ತೊಂದರೆ ಆಗೋದಿಲ್ಲ. ತುಂಬಾ ಚೆನ್ನಾಗಿದೆ ಟೈಪಿಂಗ್ ಎಲ್ಲ. ನೀವು ಪ್ರಾಜೆಕ್ಟ್ಸ್ ಆಗಿರೋದು ಅಥವಾ ಏನಾದರೂ ಡಾಕ್ಯುಮೆಂಟೇಷನ್ ಮಾಡ್ಕೋಬೇಕು ಅಂದರೆ ಈಸಿಯಾಗಿ ನಾವು ಟೈಪ್ ಮಾಡ್ಕೋಬೋದು. ಅಡ್ಜಸ್ಟ್ ಆಗೋದು ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಬಟ್ ಸಖತ್ತು ಫಾಸ್ಟಾಗಿ ವರ್ಕ್ ಆಗುತ್ತೆ. ಹಾಯ್ ಫ್ರೆಂಡ್ಸ್, ಈ ವಿಡಿಯೋ ಬಂದು ASUS ಲ್ಯಾಪ್ಟಾಪ್ ಕ್ಯಾಮ್ರಾ 720 ಪಿಕ್ಸಲ್ಸ್ ಅಲ್ಲಿ ರೆಕಾರ್ಡ್ ಆಗ್ತಾ ಇರೋದು. ಆಡಿಯೋ ಕ್ಲಾರಿಟಿ ಆಗಿರ್ಬೋದು, ವಿಡಿಯೋ ಕ್ಲಾರಿಟಿ ಹೇಗಿದೆ ಅಂತ ನೀವೇ ಸ್ಕ್ರೀನಲ್ಲಿ ಹೇಳಿ. ನನ್ನ ಪ್ರಕಾರ ಝೂಮ್ ಮೀಟಿಂಗ್ಸ್ಗಾಗಿರ್ಬೋದು ಅಥವಾ ಆನ್ಲೈನ್ ಕ್ಲಾಸಸ್ಗೆ ಇಷ್ಟು ಆಡಿಯೋ ಆ್ಯಂಡ್ ವಿಡಿಯೋ ಕ್ಲಾರಿಟಿ ಇದ್ರೆ ಸಾಕಾಗುತ್ತೆ. ಸೌಂಡ್ ಕೇಳಿದ್ರಲ್ಲ ಎಷ್ಟು ಜೋರಾಗಿ ಬರ್ತಿದೆ ಅಂತ. ಈ ಸೌಂಡ್ ಬಂದು ಸೋನಿಕ್ ಮಾಸ್ಟರ್ ಡ್ಯೂಯಲ್ ಸ್ಪೀಕರಿಂದ ಬರ್ತಿರೋದು. ಸಖತ್ತಾಗಿ ಬರ್ತಿದೆ ಸೌಂಡ್ ಅಂತೂ ಸೂಪರ್ ಆಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಸ್ಪೀಕರ್ಸ್ ಅಂತೂ ಚಿಂದಿ ಅಂತಲೇ ಹೇಳ್ಬೋದು. ಈಗ ಬ್ಯಾಟ್ರಿಗೆ ಬಂದರೆ ಒಂದ್ಸರಿ ನಮಗೆ ಈ ಲ್ಯಾಪ್ಟಾಪ್ 100% ಚಾರ್ಜ್ ಆದರೆ ಅಪ್ರಾಕ್ಸಿಮೇಟ್ಲಿ ನಾವು 3 hours 48 minutesವರೆಗೂ ನಾವು ನಾನ್ ಸ್ಟಾಪ್ ಆಗಿ ಲ್ಯಾಪ್ಟಾಪ್ನ ಯೂಸ್ ಮಾಡ್ಬೋದಂತೆ. ಬ್ಯಾಟ್ರಿ ಕೆಪಾಸಿಟಿ ಒಂದು ಸ್ವಲ್ಪ ಇಂಪ್ರೂವ್ ಮಾಡಿದಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ಓವರಾಲ್ ಆಗಿ ಈ ASUS ನೋಟ್ಬುಕ್ 15ನ ನೀವು ಪರ್ಚೇಸ್ ಮಾಡಬೇಕಾ ಮಾಡಬಾರ್ದು ಅಂತ ಕೇಳಿದ್ರೆ, ನೀವೇನಾದರೂ ನಿಮ್ಮ ಕಾಲೇಜ್ಗೆ ಅಂತ ಒಂದು ಬಜೆಟಲ್ಲಿ ಒಂದು ಒಳ್ಳೆ ಲ್ಯಾಪ್ಟಾಪ್ನ ನೋಡ್ತಿದ್ರೆ, ಎಜುಕೇಷನಲ್ ಪರ್ಪಸ್ಗೆ ಒಂದು ಲ್ಯಾಪ್ಟಾಪ್ನ ನೋಡ್ತಿದ್ರೆ, ದಿಸ್ ಇಸ್ ದ ಬೆಸ್ಟ್ ಲ್ಯಾಪ್ಟಾಪ್ ವಿ ಹ್ಯಾವ್. ಇದರಲ್ಲಿ ನಮಗೆ ಸಖತ್ತು ಬೆನಿಫಿಟ್ಸ್ ಇದೆ, ತುಂಬಾ ಅಡ್ವಾಂಟೇಜಸ್ ಇದೆ. ಫಸ್ಟ್ ಆಫ್ ಆಲ್ ನೋಡೋದಕ್ಕೆ ಸಖತ್ತು ಕ್ಲಾಸಿಕ್ ಆಗಿದೆ, ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಡಿಸ್ಪ್ಲೇ ಬಂದು ನಮಗೆ 15 inches ಕೊಟ್ಟಿರೋದ್ರಿಂದ ಸಖತ್ತು ದೊಡ್ಡದಾಗಿ ಕಾಣಿಸುತ್ತೆ. ಆ್ಯಂಡ್ ಪೋರ್ಟಬಲ್ ಆಗಿ ಕೂಡ ಇದೆ, ನೀವು ಈಸಿಲಿ ಕ್ಯಾರಿ ಕೂಡ ಮಾಡ್ಕೋಬಹುದು ಕಾಲೇಜ್ ಹೋಗೋಕ್ಕೆ. ಅಷ್ಟೊಂದು ವೆಯ್ಟ್ ಕೂಡ ಏನೂ ಇಲ್ಲ, ತುಂಬಾ ಲೈಟ್ ವೇಟ್ ಆಗಿದೆ. ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿದೆ. ಆ್ಯಂಡ್ ನಮಗೆ ಇದರಲ್ಲಿ ಇಂಟೆಲ್ i3 ಪ್ರೊಸೆಸರ್ನ ಕೊಟ್ಟಿದ್ದಾರೆ. ಮೈಕ್ರೋಸಾಫ್ಟ್ ಆಫೀಸ್ ಕೂಡ ಆಲ್ರೆಡಿ ಇದರಲ್ಲಿ
ನಲ್ಲಿ ನಮಗೆ ಇನ್ಸ್ಟಾಲ್ ಆಗಿದೆ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಸ್ಟೂಡೆಂಟ್ಸ್ ಟು ಡೂ ದ ಪ್ರಾಜೆಕ್ಟ್ಸ್ ಆಗಿರೋದು, ಅಥವಾ ಏನಾದರೂ ಅವರು ವರ್ಡ್ಸಲ್ಲಿ ಏನಾದರೂ ಅವರು ರಿಪೋರ್ಟ್ನ ಸಬ್ಮಿಟ್ ಮಾಡಬೇಕು ಅಂದರೆ ನಮಗೆ ಮೈಕ್ರೋಸಾಫ್ಟ್ ಆಫೀಸ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಪೇರೆಂಟ್ಸ್ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಲ್ಯಾಪ್ಟಾಪ್ನ ಪರ್ಚೇಸ್ ಮಾಡಬೇಕು ಅಂತ ನೋಡ್ತಿದ್ರೆ, ಹೈ ಆ್ಯಂಡ್ ಲ್ಯಾಪ್ಟಾಪ್ಸ್ ನಿಮ್ಗೆ ಇವಾಗ ಸ್ಟೂಡೆಂಟ್ಸ್ಗೆ ಪರ್ಚೇಸ್ ಮಾಡ್ಕೊಡೋದು ತುಂಬಾ ವೇಸ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟೊಂದು ಉಪಯೋಗ ಅವ್ರಿಗೆ ಇರೋದಿಲ್ಲ. ಅಬ್ಬಾ ಅಂದರೆ ಅವ್ರ ಪ್ರಾಜೆಕ್ಟ್ಸ್ ಸಬ್ಮಿಟ್ ಮಾಡೋದಕ್ಕೆ ಲ್ಯಾಪ್ಟಾಪ್ ಬೇಕಾಗಿರುತ್ತೆ. ಸೊ ಇದು ASUS ಲ್ಯಾಪ್ಟಾಪ್ ನಮಗೆ ಬಜೆಟಲ್ಲಿ ಸಿಗುವಂತಹ ಲ್ಯಾಪ್ಟಾಪ್ ವಿತಿನ್ 35,000 ರುಪೀಸಲ್ಲಿ ನಮ್ಗೆ ಸಿಗ್ತಿದೆ. ಸೊ ಸುಮ್ಮನೆ ನಾವು ಈ ಲ್ಯಾಪ್ಟಾಪ್ನ ಪರ್ಚೇಸ್ ಮಾಡಿ ಮಕ್ಕಳು ಕೊಟ್ಟರೆ ರಿಯಲಿ ಬೆಟರ್ ಅಂತ ಹೇಳ್ಬೋದು. 80,000 70,000 ಸುಮ್ಮನೆ ಅದರ ಲ್ಯಾಪ್ಟಾಪ್ಸ್ಗೆ ಇನ್ವೆಸ್ಟ್ ಮಾಡೋ ಬದಲು ಈ ಲ್ಯಾಪ್ಟಾಪ್ನ ಸದ್ಯಕ್ಕೆ ಅವರು ಕೊಟ್ಟರೆ ಸಾಕು. ಬಿಕಾಸ್ ಒಂದು ಸ್ಟೂಡೆಂಟ್ಗೆ ಬೇಕಾಗಿರುವ ಎಲ್ಲ ಫೀಚರ್ಸು, ಎಲ್ಲ ರಿಕ್ವೈರ್ಮೆಂಟು ಈ ಲ್ಯಾಪ್ಟಾಪಲ್ಲಿ ಓವರ್ಲೋಡೆಡ್ ಆಗಿದೆ. ಸೊ ನೀವೇನಾದರೂ ಒಂದು ಬಜೆಟಲ್ಲಿ ಲ್ಯಾಪ್ಟಾಪ್ನ ನೋಡ್ತಿದ್ರೆ ಸ್ಟೂಡೆಂಟ್ಸ್ಗಂತ ದಿಸ್ ಇಸ್ ದ ಬೆಸ್ಟ್ ಲ್ಯಾಪ್ಟಾಪ್ ವಿ ಹ್ಯಾವ್ ಇನ್ ದ ಮಾರ್ಕೆಟ್ ಅಂತ ಹೇಳ್ಬೋದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನ್ಸುತ್ತೆ. ಇದೇ ಥರ ಅನ್ಬಾಕ್ಸಿಂಗ್ ವೀಡಿಯೋಸ್ನ ನಾನು ಮಾಡಬೇಕು ಅಂದರೆ ನೀವೇನು ಮಾಡಬೇಕು, ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕೆಳಗೆ ಕಾಣ್ತಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಸೊ ದಟ್ ರೆಗ್ಯುಲರ್ ಅಪ್ಡೇಟ್ಸ್ ನನಗೆ ಬರುತ್ತೆ. ಹಾಗೆ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಚೆಕ್ ಮಾಡಿ, ಫಾಲೋಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.